Good morning, dear students. So, COVID-19 ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ನೀವ್ಯಾರೂ ಕೂಡ ಶಾಲೆಗೆ ಬರೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ನೀವು ತರಗತಿಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು, ಎಲ್ಲ ಕ್ಲಾಸಸ್ಗಳನ್ನ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಪ್ಪ ಅಂದರೆ ನಿಮಗೆ ಯೂಟ್ಯೂಬ್ ಕ್ಲಾಸ್ಗಳ ಮುಖಾಂತರ ನಾವು ನಿಮ್ಮನ್ನು ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ, ಹಾಗೆಯೇ ಅಂಬೇಡ್ಕರ್ ವಸತಿ ಶಾಲೆ, ಏಕಲವ್ಯ ವಸತಿ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಎಲ್ಲ ವಸತಿ ಶಾಲೆಗಳ ಚಿತ್ರದುರ್ಗ ಜಿಲ್ಲೆಯ ಶಿಕ್ಷಕರು ಸೇರಿಕೊಂಡು ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನಿಮ್ಮನ್ನು ತಲುಪುವಂಥ ಪ್ರಯತ್ನ, ನಿಮಗೆ ನಿಮ್ಮ ವಿದ್ಯಾಭ್ಯಾಸವನ್ನು ನಿರಂತರವಾಗಿರುವಂತೆ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇದರ ಸದುಪಯೋಗವನ್ನು ನೀವು ಪಡ್ಕೊಂಡು ಇದನ್ನು ಸರಿಯಾಗಿ ಬಳಸ್ಕೊಂಡು ನಿಮ್ಮ ಕಲಿಕೆಯನ್ನು ಮುಂದುವರಿಸಬೇಕು ಅನ್ನೋದು ಈ ಯೂಟ್ಯೂಬ್ ತರಗತಿಗಳ ಆಶಯ. ಸೊ ನಾನು ಶರತ್ ಕುಮಾರ್ ಹೆಚ್ ಅಂತ, ಸೈನ್ಸ್ ಟೀಚರ್, ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಕೋಗುಂಡೆ, ಬಾದರ್ಘಟ್ಟ, ಚಿತ್ರದುರ್ಗ. ಸೊ ನಾನು ನಿಮಗೆ ಸೈನ್ಸ್ ಕ್ಲಾಸನ್ನು ಇವತ್ತು ತಗೊಳ್ತಾ ಇದ್ದೇನೆ. ಸೊ ಈ ಸೈನ್ಸ್ ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಹೇಗೆಲ್ಲ ಪ್ರಿಪೇರ್ ಆಗಬೇಕು ತರಗತಿಯನ್ನು ನೋಡೋದಕ್ಕೆ ಅಂತ. ಸೊ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕೂತ್ಕೊಳ್ಬೇಕು. ನೀವು ಯೂಟ್ಯೂಬ್ ಲಿಂಕ್ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ, ಸ್ಮಾರ್ಟ್ಫೋನ್ ಇರುವಂಥ ಮೊಬೈಲ್ಗಳಿಗೆ ಯೂಟ್ಯೂಬ್ ಲಿಂಕ್ ಬಂದಿರುತ್ತೆ. ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ಕೂತ್ಕೊಂಡು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ ಜಾಗದಲ್ಲಿ ಕೂತ್ಕೊಳ್ಬೇಕು. ಹಾಗೆಯೇ ನೀವು ನೋಟ್ಬುಕ್ಸ್ಗಳನ್ನು, ರಫ್ ಬುಕ್ಗಳನ್ನು, ಪೆನ್ನು, ಎಕ್ಸಸೈಸ್ ರೀತಿ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡು ಕೂತ್ಕೊಳ್ಬೇಕು. ನಾವು ಇಲ್ಲಿ ಯಾವ ರೀತಿ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ, ನಾವು ಏನು ಹೇಳ್ತಾ ಹೋಗ್ತೀವಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಬೇಕು. ಹಾಗೆಯೇ ಹೋಮ್ವರ್ಕನ್ನು ಕೊಡ್ತಾ ಹೋಗ್ತೀನಿ, ನಾನು ಹೋಮ್ವರ್ಕನ್ನು ಬರ್ಕೊಳ್ಬೇಕು. ಹಾಗೆಯೇ ಆ ಹೋಮ್ವರ್ಕನ್ನು ಚೆಕ್ ಮಾಡೋದಕ್ಕೆ ನಿಮ್ಮ ಮನೆಗಳ ಹತ್ರನೇ, ಅಂದರೆ ನಿಮ್ಮ ಹತ್ರನೇ ಟೀಚರ್ಸ್ ಬರ್ತಾರೆ. ಸೊ ಅವರಿಗೆ ನೀವು ನಿಮ್ಮ ಹೋಮ್ವರ್ಕನ್ನು ನೀಟಾಗಿ ತೋರಿಸಿ ಕರೆಕ್ಷನ್ನ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ನಾವು ಯೂಟ್ಯೂಬ್ ತರಗತಿ ಮುಖಾಂತರ, ಯೂಟ್ಯೂಬ್ ಕ್ಲಾಸಸ್ ಮುಖಾಂತರ ನಿಮ್ಮನ್ನು ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇನ್ನು ನಿರಂತರವಾಗಿ ತರಗತಿಗಳು ನಡೀತಾ ಹೋಗ್ತವೆ. ಸೊ ಈ ದಿನ ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನುವಂಥ ಒಂದು ಲೆಸನ್ನ ಶುರು ಮಾಡೋಣ. ಆ ಲೆಸನನ್ನು ತಿಳ್ಕೊಳ್ಳೋಣ. So good morning, dear students. Today we are going to discuss one of the very important lesson, that is control and coordination. Control and coordination. So what is control and coordination? The control and coordination, nothing but our body, human body works with every parts of the human body works with control and coordination. Let us give you one simple example. If a dust particle which entering into your eye, ಅಥವಾ ನಿಮ್ಮ ಕಣ್ಣು ಮುಂದೆ ಏನೋ ಒಂದು ಡಸ್ಟ್ ಪಾರ್ಟಿಕಲ್ ಬರುತ್ತೆ. ಸೊ ಆ ಡಸ್ಟ್ ಪಾರ್ಟಿಕಲ್ ಬಂದಾಗ ಹೇಗೆ ನಿಮ್ಮ ಕಣ್ಣು ರೆಸ್ಪಾನ್ಸ್ ಮಾಡುತ್ತೆ ನೋಡ್ರಿ. ಈ ರೆಪ್ಪೆಗಳು ಹೇಗೆ ವರ್ಕ್ ಮಾಡ್ತವೆ, ಕಣ್ಣಿಗೆ ಎಂಟರ್ ಆಗ್ತಿದ್ದಂಗೆ ಕಣ್ಣಿನ ರೆಪ್ಪೆಗಳು ಹೇಗೆ ಮುಚ್ಕೊಳ್ತವೆ. ಸೊ ನೋಡ್ರಿ, ಕಣ್ಣಿಗೆ ತೊಂದರೆ ಆಗಬಾರ್ದಂತ ಕಣ್ಣಿನ ರೆಪ್ಪೆ ವರ್ಕ್ ಮಾಡುತ್ತೆ. ಐಲಿಡ್ ಅಂತ ಕರಿತೀವಿ ನಾವು ಇದನ್ನ. ಸೊ ಐಲಿಡ್ ವರ್ಕ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್. ಗೊತ್ತಾಗ್ತಿದೆಯಾ? ಕೋಆರ್ಡಿನೇಷನ್ ಅಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಯಾವ ರೀತಿ ವರ್ಕ್ ಮಾಡ್ತವೆ ಅಂತ, ಅಂದರೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ವರ್ಕ್ ಮಾಡೋದಕ್ಕೆ. ಆಮೇಲೆ ನಮ್ಮ ಬಾಡಿ ಹೇಗೆ ಕಂಟ್ರೋಲ್ ಮಾಡುತ್ತೆ, ನಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗಳನ್ನು ನಮ್ಮ ದೇಹ ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ನಾವು ಈ ಲೆಸನಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಕಂಟ್ರೋಲ್ ಮಾಡೋದಕ್ಕೆ ಏನೇನು ಕಾರಣಗಳು, ಯಾವ ರೀತಿ ಕಂಟ್ರೋಲ್ ಆಗುತ್ತೆ ನಮ್ಮ ಬಾಡಿ ಅಂತ. ಫಾರ್ ಎಕ್ಸಾಂಪಲ್, ಈಗ ನಾವು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ವಾಟ್ ಈಸ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕೇಳಿದರೆ, ಸೊ ನಾವು ಹೇಳ್ತೀವಿ ಉಸಿರಾಡ್ತಾ. there is no perfect definition for living organisms. ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಸರಿಯಾದಂಥ ಡೆಫಿನೇಷನ್ ಇಲ್ಲ.
ಆದರೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಏನು ಅಂತ ಹೇಳ್ಬೋದು. ಹೇಗಪ್ಪ ಅಂದರೆ ಅವುಗಳ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ. ವಿ ಕೆನ್ ನಾಟ್ ಸೇ ದ ಪರ್ಫೆಕ್ಟ್ ಡೆಫಿನೇಷನ್ ಫಾರ್ ಲಿವಿಂಗ್ ಆರ್ಗ್ಯಾನಿಸಮ್, ಬಟ್ ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಲಿವಿಂಗ್ ಆರ್ಗ್ಯಾನಿಸಮ್ ಬೈ ಎಕ್ಸ್ಪ್ಲೈನಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. So in that you can say the respiration is one of the character of the living organism, nutrition is one of the characteristics of living organism, growth is one of the character of the living organism, movement is another one character of the living organism. Like that, one more very important character for the living organism is response to the stimulus. Response to the stimulus. So response to the stimulus ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಒಂದು ಅನಿಮಲ್ ಇದೆ ಅಂತ ಅನ್ಕೊಳ್ರಿ. ಅನಿಮಲ್ ಬದುಕಿದೆಯೋ ಸತ್ತೋಗಿದೆಯೋ ಅಂತ ಹೇಗೆ ನೋಡ್ತೀವಿ? ಫುಲ್ ನಿದ್ದೆ ಮಾಡ್ತಾ ಇದೆಯೋ ಅಥವಾ ಏನು ಮಾಡ್ತಾ ಇದೆ, ಅದು ಬದುಕಿದೆಯೋ ಸತ್ತೋಗಿದೆಯೋ ಅಂತ ಗೊತ್ತಾಗಲ್ಲ. ನಾವೇನು ಮಾಡ್ತೀವಿ? ಹೋದಾಗ ಹೋಗಿ ಅದ್ರ ಹತ್ರ ಅದಕ್ಕೇನೋ ಟಚ್ ಮಾಡೋದು ಅಥವಾ ಕೋಲಲ್ಲಿ ಇಟ್ಕೊಂಡು ಏನೋ ಮಾಡೋದು, ತಾಕ್ಸೋದು, ಅದಕ್ಕೆ ಏನೋ ಮಾಡ್ತೀವಿ. ಅವಾಗ ಏನು ಮಾಡುತ್ತೆ ಅದು? ಏನು ಕೋಲ್ ತಾಕ್ಸಿದ್ರು, ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಜಸ್ಟ್ ಐ ವಿಲ್ ಗಿವ್ ಯು ಸಿಂಪಲ್ ಎಕ್ಸಾಂಪಲ್. ಒಂದು ಹಾವಿದೆ, ಹಾವು ಮಲಗಿದೆ ಅಲ್ಲಿ, ಬೇಡ ಹಾವು ಬೇಡ, ಯಾವುದೋ ಒಂದು ಅನಿಮಲ್, ಸ್ಮಾಲ್ ಅನಿಮಲ್ ಮಲಗಿದೆ ಅಂತ ಅಂದರೆ ನಾವು ಅದು ಬದುಕಿದೆಯೋ ಇಲ್ವೋ ಅಂತ ಏನು ಮಾಡ್ತೀವಿ? ನಾವು ಒಂದು ಕೋಲ್ನ ತಗೊಂಡೋಗಿ ಅದಕ್ಕೆ ತಾಗಿಸ್ತೀವಿ. ಅದೇನಾದರೂ ರೆಸ್ಪಾನ್ಸ್ ಮಾಡ್ತು ಅಂದ್ರೆ ಅದಕ್ಕೆ, ಅಥವಾ ಶೇಕ್ ಆಯಿತು ಅಂತ ಅಂದರೆ ಬದುಕಿದೆ ಅಂತ ಹೇಳ್ತೀವಿ. ಏನು ಶೇಕ್ ಆಗಲಿಲ್ಲ, ಏನು ರೆಸ್ಪಾನ್ಸ್, ಇಫ್ ದೇರ್ ಇಸ್ ನೋ ರೆಸ್ಪಾನ್ಸ್ ಮೀನ್ಸ್ ದ ಅನಿಮಲ್ ಈಸ್ ಡೆಡ್ ಅಂತ ಹೇಳ್ಬೋದು ನಾವು. ಸೊ ದಟ್ ಮೀನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಇಟ್ ಶುಡ್ ಬಿ ಗಿವ್ ದ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ನಾವು ಕೊಡುವಂಥ ಸ್ಟಿಮ್ಯುಲಸ್ಗೆ ರೆಸ್ಪಾನ್ಸ್ ಮಾಡಬೇಕು. ಇಫ್ ಯು ಟೇಕ್ ದ ಪ್ಲ್ಯಾಂಟ್ಸ್, ಟಚ್ ಮಿ ನಾಟ್ ಪ್ಲ್ಯಾಂಟ್ ನೋಡ್ರಿ, ಟಚ್ ಮಿ ನಾಟ್ ಪ್ಲ್ಯಾಂಟನ್ನು ಟಚ್ ಮಾಡಿದರೆ ಸಾಕು, ಅದೇನಾಗುತ್ತೆ? ಮುದುರ್ಕೊಳತ್ತೆ. ಸೊ ಇಟ್ ಗಿವ್ಸ್ ದ ರೆಸ್ಪಾನ್ಸ್. ಸೊ ಎವ್ರಿ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಗಿವ್ಸ್ ರೆಸ್ಪಾನ್ಸ್ ಟು ದ ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್. ಸೊ ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಅದನ್ನು ನಾವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ರೆಸ್ಪಾನ್ಸ್ ಕೊಡೋದನ್ನೇ ನಾವು ಕೊಡೋದು ಹೇಗೆ ಕೊಡುತ್ತಪ್ಪ ಅಂದರೆ, ನಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದೆ. ಕೆಲವೊಂದು ಸಿಸ್ಟಮ್ಗಳು ನಮ್ಮ ಬಾಡಿಯಲ್ಲಿ ವರ್ಕ್ ಮಾಡ್ತವೆ. ಅವುಗಳು ನಮ್ಮ ಬಾಡಿಯನ್ನು ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ನ ಮಾಡ್ತವೆ. ಸೊ ಯಾವ್ಯಾವ ಸಿಸ್ಟಮ್ ವರ್ಕ್ ಮಾಡುತ್ತೆ, ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಾವು ಓದ್ತಾ ಹೋಗೋಣ. ಸೊ ಫಸ್ಟು ಸ್ಟಿಮ್ಯುಲಸ್ ಅಂದರೆ ಏನು ಮತ್ತು ಕೋಆರ್ಡಿನೇಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಆಮೇಲೆ ನಾವು ಅದ್ರ ಬಗ್ಗೆ ಓದೋಣ. ಸೊ ಐ ವಿಲ್ ಬ್ಯಾಕ್ ಟು ದ ಸೇಮ್ ಕಾನ್ಸೆಪ್ಟ್. ಫಸ್ಟ್ ಸ್ಟಿಮ್ಯುಲಸ್, ದ ಚೇಂಜಸ್ ಇನ್ ದ ಎನ್ವೈರನ್ಮೆಂಟ್ ಟು ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ ರೆಸ್ಪಾಂಡ್ ಆರ್ ಕಾಲ್ಡ್ ಸ್ಟಿಮ್ಯುಲಸ್ ಆರ್ ಸ್ಟಿಮ್ಯುಲೈ. ನೋಡಿರಿ, ಯಾವುದಾದ್ರೂ ಹೊರಗಿನ ವಾತಾವರಣದ ಬದಲಾವಣೆಗೆ ನಾವೇನಾದ್ರು ರೆಸ್ಪಾನ್ಸ್ ಮಾಡಿದರೆ ಅದನ್ನೇನಂತ ಕರಿತೀವಿ? ನಾವು ಸ್ಟಿಮ್ಯುಲಸ್ ಅಂತ ಕರಿತೀವಿ ಅಥವಾ ಸ್ಟಿಮ್ಯುಲೈ ಅಂತ ಕರಿತೀವಿ. ಎನ್ವೈರನ್ಮೆಂಟಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೊಂದು ಐರನ್ ಬಾಕ್ಸ್ ಮೇಲೆ ಕೈ ಇಡ್ತೀವಿ ನಾವು, ಸಡನ್ನಾಗಿ ಕೈನ ವಿ ವಿಲ್ ಟೇಕ್ ಬ್ಯಾಕ್ ಫ್ರಮ್ ದ ಐರನ್ ಬಾಕ್ಸ್, ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸ್. ಹೀಟ್ ರೆಸ್ಪಾನ್ಸ್. ಕೋಲ್ಡ್, ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ, ಆವಾಗಲೂ ನಾವು ಏನೋ ಒಂದು ಐಸ್ ಕ್ಯಾಂಡಿನ ತಗೊಂಡಿರ್ತೀವಿ, ಅದನ್ನು ಏನು ಮಾಡ್ತೀವಿ ನಾವು? ಸಡನ್ನಾಗಿ ಕೈ ತಗೊಂಡ್ಬಿಡ್ತೀವಿ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಂತ, ಅದು ರೆಸ್ಪಾನ್ಸ್. ಸೌಂಡ್ಗೆ ಯಾವುದಾದ್ರು ಒಂದು ದೊಡ್ಡ ಜೋರಾಗಿ ಸೌಂಡ್ ಅಥವಾ ಏನೋ ಒಂದು ಸೌಂಡ್ ಬಂತು ಅಂದರೆ ನಾವೇನು ಮಾಡ್ತೀವಿ? ಚೆಕ್ ಅಂತ ಆ ಕಡೆಗೆ ನಮ್ಮ ತಲೆಯನ್ನು ಅಥವಾ ನಾವು ಆ ಕಡೆಗೆ ತಿರುಗ್ತೀವಿ. ಸೊ ಅದು ಏನಂತ ಕರಿತೀವಿ? ಅದನ್ನ ರೆಸ್ಪಾನ್ಸ್ ಅಂತ ಕರಿತೀವಿ. ಸ್ಮೆಲ್ ಈಸ್ ಅ ಸ್ಟಿಮ್ಯುಲಸ್. ಅವೆಲ್ಲ ನಾವು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರೋದು ಸ್ಟಿಮ್ಯುಲೈ. ಸ್ಮೆಲ್ ಈಸ್ ಅ ಸ್ಟಿಮ್ಯುಲೈ. ನಮ್ಮ ಅಡುಗೆ ಮನೇಲಿ ಏನೋ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂದರೆ ನಾವು ಆ ಕಡೆಗೆ ಗಮನ ಹರಿಸ್ತೀವಿ. ಸೊ ದಟ್ ಈಸ್ ಕಾಲ್ಡ್ ರೆಸ್ಪಾನ್ಸ್. ಟೇಸ್ಟ್ ನೋಡ್ರಿ, ನಾವು ಬೇರೆ ಬೇರೆ ಟೇಸ್ಟಿಗೆ ಬೇರೆ ಬೇರೆ ರೀತಿ ರೆಸ್ಪಾನ್ಸ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಅಂದರೆ ಒಂದು ರೀತಿ ರೆಸ್ಪಾನ್ಸ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಖಾರ ಇತ್ತು ಅಂದರೆ ಒಂದು ರೀತಿ ರೆಸ್ಪಾನ್ಸ್ ಮಾಡ್ತೀವಿ. ಆಮೇಲೆ ಟಚ್ಗೆ ಯಾರಾದರೂ ಒಂದು ಟಚ್ ಮಾಡಿದರೆ ಅವ್ರ ಕಡೆ ತಿರುಗಿ ನೋಡ್ತೀವಿ. ಸೊ ದಟ್ ಈಸ್ ದ ರೆಸ್ಪಾನ್ಸ್. ಪ್ರೆಷರ್, ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಅಂದರೆ ಅದಕ್ಕೊಂಥರ ರೆಸ್ಪಾನ್ಸ್. ನಮ್ಮ ಮೇಲೆ ವೆಯ್ಟ್ ಬೀಳ್ತಾ ಇತ್ತು ಅಂದರೆ ಅದೊಂದು ಪ್ರೆಷರ್ ಅಲ್ವಾ? ಅಥವಾ ಯಾರಾದರೂ ನಮ್ಮ ಕೈ ಮೇಲೆ ಕಾಲಿಟ್ಟರೆ ಅದೊಂದು ಪ್ರೆಷರ್, ದಟ್ ಈಸ್ ರೆಸ್ಪಾನ್ಸ್. ಗ್ರಾವಿಟಿ, ವಾಟರ್, ಇವೆಲ್ಲವೂ ಕೂಡ ನಮಗೆ ವಾಟರ್ ತಾಕ್ತು ಅಂದರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಗ್ರಾವಿಟೇಷನಲ್ ಫೋರ್ಸಿಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಸ್ಟಿಮ್ಯುಲಸ್. ಇಂಥವುಗಳನ್ನ ಸ್ಟಿಮ್ಯುಲಸ್ ಅಂದರೆ ಯಾವುಗಳು ನಾವು ರೆಸ್ಪಾನ್ಸ್ ಮಾಡೋ ಹಾಗೆ ಮಾಡುತ್ತೆ, ರಿಯಾಕ್ಟ್ ಮಾಡೋ ಹಾಗೆ ಮಾಡುತ್ತೆ, ಅಂಥವುಗಳನ್ನು ನಾವೇನಂತ ಕರಿತೀವಿ? ಸ್ಟಿಮ್ಯುಲಸ್ ಆರ್ ಸ್ಟಿಮ್ಯುಲೈ ಅಂತ ಕರಿತೀವಿ. ಗೊತ್ತಾಗತ್ತಾ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೈ ಇನ್ ದ ಫಾರ್ಮ್ ಆಫ್ ಬಾಡಿ ಮೂವ್ಮೆಂಟ್ಸ್. ನಮ್ಮ ಬಾಡಿಯ ಮೂವ್ಮೆಂಟ್ಸನ್ನು ಮಾಡೋದ್ರ ಮುಖಾಂತರ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಏನು ಮಾಡ್ತವೆ? ರೆಸ್ಪಾನ್ಸ್ ಮಾಡ್ತವೆ ಸ್ಟಿಮ್ಯುಲಸ್ಗೆ. ಗೊತ್ತಾಗುತ್ತಾ? ಇನ್ನು ಕೋಆರ್ಡಿನೇಷನ್ ಅಂದರೆ ಏನು? ನಾವು ಎರಡು ವರ್ಡ್ನ ತಿಳ್ಕೊಳ್ತಾ ಇದೀವಿ ಇಲ್ಲಿ, ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಬಗ್ಗೆ. ಸೊ ನಮ್ಮ ಬಾಡಿ ಹೇಗೆ ಕಂಟ್ರೋಲ್ ಮಾಡುತ್ತೆ ಮತ್ತು ಅದನ್ನು ಹೇಗೆ ಕೋಆರ್ಡಿನೇಟ್ ಮಾಡುತ್ತೆ. ಕೋಆರ್ಡಿನೇಟ್ ಅಂದರೆ ಎರಡು, ನಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗಳು ಹೊಂದಾಣಿಕೆ ಮಾಡ್ಕೊಂಡು ವರ್ಕ್ ಮಾಡುತ್ತೆ. ನಾನು ಅವಾಗಲೇ ಹೇಳಿದೆ, ಕಣ್ಣಿಗೆ ಏನಾದ್ರು ತೊಂದರೆ ಆದರೆ ರಪ್ಪೆ ಮುಚ್ಕೊಳುತ್ತೆ. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ನಮ್ಮ ಕೈ ಮುಂದೆ ಹಿಂದೆ ಹೋಗ್ತಾ ಇರ್ತಾರೆ, ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ನಾವು,
ಕೈ ಯಾಕೆ ಮುಂದೆಯಿಂದ ಹೋಗಬೇಕು, ದಟ್ ಇಸ್ ಕಾಲ್ಡ್ ಕಂಟ್ರೋಲ್ ಆ್ಯಂಡ್ ದಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್. ಗೊತ್ತಾಗತ್ತಲ್ವಾ? ದ ಪ್ರಾಪರ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲೈ. ಸೊ ಕೋಆರ್ಡಿನೇಷನ್ ಅಂತ ಅಂದರೆ ದ ಪ್ರಾಪರ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಮೆನಿ ಆರ್ಗನ್ಸ್ ಇನ್ ದ ಬಾಡಿ ಶುಡ್ ವರ್ಕ್ ಟುಗೆದರ್. ನಾನು ಈಗಷ್ಟು ಹೇಳಿದ್ನಲ್ಲ, ಬೇರೆ ಬೇರೆ ಭಾಳಷ್ಟು ಆರ್ಗನಿಸಮ್ಸ್ಗಳು ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡ್ತವೆ. ಸೊ ಅದನ್ನು ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ದ ವರ್ಕಿಂಗ್ ಟುಗೆದರ್ ಆಫ್ ವೇರಿಯಸ್ ಆರ್ಗನ್ಸ್ ಇನ್ ದ ಆರ್ಗ್ಯಾನಿಸಮ್ಸ್ ಟು ಪ್ರೊಡ್ಯೂಸ್ ಪ್ರಾಪರ್ ರೆಸ್ಪಾನ್ಸ್ ಟು ಎ ಸ್ಟಿಮ್ಯುಲಸ್ ಈಸ್ ಕಾಲ್ಡ್ ಕೋಆರ್ಡಿನೇಷನ್. ಗೊತ್ತಾಗ್ತಿದೆ ಅಲ್ವಾ? ಸೊ ವಿ ವರ್ ಲರ್ನ್ಡ್ 2 words, that is stimulus and coordination. Take down the question. What is stimulus? What is stimulus? Give example. And what is coordination? So ಈ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ನ ನಮ್ಮ ಬಾಡಿಯಲ್ಲಿ 2 ಸಿಸ್ಟಮ್ಗಳು ಸೇರ್ಕೊಂಡು ಮಾಡುತ್ತೆ. ನಾಟ್ ಓನ್ಲಿ 1 system, 2 system combined together to control our body and coordinate our body. ಯಾವ್ದು 2 ಸಿಸ್ಟಮ್ಮು ಅನಿಮಲ್ಸಲ್ಲಿ ಬಂದರೆ, ಅನಿಮಲ್ಸಲ್ಲಿ 2 systems are there. That is number 1. ಸೊ ನಂಬರ್ 1, ನರ್ವಸ್ ಸಿಸ್ಟಮ್. ಯು ನೋ ದಟ್, ಯು ಹರ್ಡ್ ಅಬೌಟ್ ದ ನರ್ವ್ಸ್ ಇರುತ್ತೆ ನಮ್ಮ ಬಾಡಿ ಒಳಗಡೆ ಅಂತ. ಸೊ ಆ ನರ್ವಸ್ ಸಿಸ್ಟಮ್ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಕೋಆರ್ಡಿನೇಟ್ ಮಾಡುತ್ತೆ. ಆ್ಯಂಡ್ ಅನದರ್ ಒನ್ ಇಸ್ ಎಂಡೋಕ್ರೈನ್ ಸಿಸ್ಟಮ್. Nervous system and endocrine system. There are 2 systems which control and coordinate in our body. ಗೊತ್ತಾಗತ್ತಾ? ಸೊ ವಿ ವಿಲ್ ಸ್ಟಡಿ ಒನ್ ಬೈ ಒನ್. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ನರ್ವಸ್ ಸಿಸ್ಟಮ್. ಆ್ಯಂಡ್ ಮತ್ತು ಪ್ಲ್ಯಾಂಟ್ಸಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಗೆ ಬಂದರೆ ಅದರ ಯಾವುದಪ್ಪ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ನ ಪ್ಲ್ಯಾಂಟಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸ್ಗಳು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡ್ತವೆ. ಆ ಕೆಮಿಕಲ್ಸನ್ನು ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ಲ್ಯಾಂಟ್ ಹಾರ್ಮೋನ್ಸ್ ಆರ್ ಫೈಟೋ ಹಾರ್ಮೋನ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆನೂ ನಾವು ಓದ್ತೀವಿ. ಮತ್ತೆ ಗೊತ್ತಾಗ್ತಿದೆ ಅಲ್ವಾ? ಸೊ ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಅದು ಕೂಡ ಹಾರ್ಮೋನಲ್ ಸಿಸ್ಟಮ್. ಎಂಡೋಕ್ರೈನ್ ಸಿಸ್ಟಮ್ ನಥಿಂಗ್ ಬಟ್ ಹಾರ್ಮೋನಲ್ ಸಿಸ್ಟಮ್. ಅದ್ರ ಬಗ್ಗೆ ಮತ್ತೆ ಓದೋಣ. ಸೊ ಅರ್ಥ ಆಗ್ತಿದೆ ಅಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡೋದು 2 ಸಿಸ್ಟಮ್. ಒಂದು ನರ್ವಸ್ ಸಿಸ್ಟಮ್, ಅನದರ್ ಒನ್ ಎಂಡೋಕ್ರೈನ್ ಸಿಸ್ಟಮ್. ಪ್ಲ್ಯಾಂಟ್ಸಲ್ಲಿ ಪ್ಲ್ಯಾಂಟ್ ಹಾರ್ಮೋನ್ ಸಿಸ್ಟಮ್ ಆರ್ ಫೈಟೋ ಹಾರ್ಮೋನ್ಸ್. ಸೊ ಎಂಡೋಕ್ರೈನ್ ಸಿಸ್ಟಮಲ್ಲಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ, ಅದು ಅನಿಮಲ್ ಹಾರ್ಮೋನ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕೋಆರ್ಡಿನೇಷನ್ ಇನ್ ಅನಿಮಲ್ಸಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಆಗುತ್ತೆ ಅಂತ ನೋಡೋಣ. ಎಂಡೋಕ್ರೈನ್ ಸಿಸ್ಟಮ್ ಆಗಿರ್ಬೋದು, ಅದು ನರ್ವಸ್ ಸಿಸ್ಟಮ್ ಆಗಿರ್ಬೋದು. ಫಸ್ಟ್ ನರ್ವಸ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ ನಾವು, ಆಮೇಲೆ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆನಾ? ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಾನು ಆವಾಗಲೇ ಹೇಳ್ದಂಗೆ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮಲ್ಲಿ ಏನೇನಿರುತ್ತೆ, ನರ್ವಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಬಾಡಿಯನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಫಸ್ಟು ನರ್ವಸ್ ಸಿಸ್ಟಮಲ್ಲಿ ರಿಸೆಪ್ಟಾರ್ಸ್ ಅಂತ ಇರುತ್ತೆ. ನರ್ವಸ್ ಸಿಸ್ಟಮನ್ನು ನಾವು 3 parts ಆಗಿ ಡಿವೈಡ್ ಮಾಡ್ತೀವಿ. ಯು ಹ್ಯಾವ್ ಟು ರಿಮೆಂಬರ್ ದ ನರ್ವಸ್ ಸಿಸ್ಟಮ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 parts. ಸೊ ದಟ್ ಈಸ್ nervous system can be divided into 3 parts. So number 1, brain, 2, spinal cord, and the third one is nerves. ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ನರ್ವ್ಸ್. ನರ್ವಸ್ ಸಿಸ್ಟಮಲ್ಲಿ ಯಾರ್ಯಾರು ಇರ್ತಾರೆ? ನರ್ವಸ್ ಸಿಸ್ಟಮ್ ಅಂದರೆ ಏನು? ಯಾರ್ಯಾರು ಸೇರಿಕೊಂಡು ನರ್ವಸ್ ಸಿಸ್ಟಮ್ ಅಂತ ಕರಿತೀವಪ್ಪ ಅಂದರೆ ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ನರ್ವ್ಸ್. ಅರ್ಥ ಆಗ್ತಿದೆ ಅಲ್ವಾ? ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ನರ್ವ್ಸ್. ಸೊ ಈ ನರ್ವಸ್ ಸಿಸ್ಟಮಲ್ಲಿ ರಿಸೆಪ್ಟಾರ್ಸ್ ಅಂತ ಇರುತ್ತೆ, ಎಫೆಕ್ಟಾರ್ಸ್ ಅಂತ ಇರುತ್ತೆ, ಸೆನ್ಸರಿ ನರ್ವ್ಸ್ ಅಂತ ಇರುತ್ತೆ, ಮತ್ತು ಮೋಟಾರ್ ನರ್ವ್ಸ್ ಅಂತ ಇರುತ್ತೆ. ಇವುಗಳೆಲ್ಲ ಏನು ಅಂತ ನೋಡ್ತಾ ಹೋಗೋಣ. ಗೊತ್ತಾಗತ್ತಾ? ರಿಸೆಪ್ಟಾರ್ಸ್ ಅಂದರೆ ಏನು, ಎಫೆಕ್ಟಾರ್ಸ್ ಅಂದರೆ ಏನು, ಯಾವುದನ್ನು ನಾವು ಎಫೆಕ್ಟಾರ್ ಅಂತ ಕರಿತೀವಿ, ಸೆನ್ಸರಿ ನರ್ವ್ಸ್ ಅಂದರೆ ಏನು, ಮತ್ತು ಮೋಟಾರ್ ನರ್ವ್ಸ್, ಯಾವುದನ್ನು ಮೋಟಾರ್ ನರ್ವ್ಸ್ ಅಂತ ಕರಿತೀವಿ, ಯಾವುದನ್ನು ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ ಅಂತ ನೋಡ್ತಾ ಹೋಗೋಣ. ಸೊ ಈಗ ರಿಸೆಪ್ಟಾರ್ಸ್ ಅಂತ ಅಂದರೆ ನೋಡಿ, ದ ಸೆನ್ಸ್ ಆರ್ಗನ್ಸ್ ಗೊತ್ತಲ್ವಾ ನಿಮಗೆ? ನಮ್ಮ ಬಾಡಿಯಲ್ಲಿ ದೇರ್ ಆರ್ 5 ಸೆನ್ಸ್ ಆರ್ಗನ್ಸ್ ಆರ್ ದೇರ್. ಯಾವುಗಳು ಹೊರಗಡೆಯಿಂದ ಬಾಡಿಯ ಹೊರಗಡೆಯಿಂದ ಮೆಸೇಜನ್ನು ರಿಸೀವ್ ಮಾಡ್ಕೊಳುತ್ತೆ, ಅಂದರೆ ಸ್ಟಿಮ್ಯುಲಸ್ನ ಒಳಗಡೆ ತಗೊಳುತ್ತೆ.
ಅವುಗಳನ್ನು ನಾವು ಅವಾಗಲೇ ಸ್ಟಿಮ್ಯುಲಸ್ ಅಂತ ಯಾವ್ದಾವ್ದು ಅಂತ ಹೇಳಿದ್ವಲ್ಲ, ಹೀಟ್, ಲೈಟ್, ವಾಟರ್, ಸ್ಮೆಲ್, ಪ್ರೆಷರ್ ಅಂತೆಲ್ಲ ಹೇಳಿದ್ವಲ್ಲ, ಅವುಗಳನ್ನು ಯಾವ ಪಾರ್ಟ್ಸ್ನ ಮುಖಾಂತರ ನಾವು ರಿಸೀವ್ ಮಾಡ್ಕೊಳ್ತೀವೋ ಅಂಥವುಗಳನ್ನು ನಾವು ರಿಸೆಪ್ಟಾರ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ರಿಸೆಪ್ಟಾರ್ಸ್ ಆರ್ ದ ಸೆನ್ಸ್ ಆರ್ಗನ್ಸ್ ವಿಚ್ ರಿಸೀವ್ಸ್ ದ ಸ್ಟಿಮ್ಯುಲೈ ಅಂಡ್ ಪಾಸ್ ದ ಮೆಸೇಜ್ ಟು ದ ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಥ್ರೂ ದ ಸೆನ್ಸರಿ ನರ್ವ್ಸ್. ಗೊತ್ತಾಗುತ್ತಲ್ಲ? ರಿಸೆಪ್ಟಾರ್ಸ್ ಅಂದರೆ ರಿಸೀವ್ ಮಾಡ್ಕೊಳೋಂಥವು. ಸೊ 5 ರಿಸೆಪ್ಟಾರ್ಸ್ ಇದಾವೆ ನಮ್ಮ ಬಾಡಿಯಲ್ಲಿ, ಅಥವಾ 5 ಸೆನ್ಸ್ ಆರ್ಗನ್ಸ್ ಇದಾವೆ. ಒಂದು ಐ ಈಸ್ ಒನ್ ಆಫ್ ದ ಸೆನ್ಸ್ ಆರ್ಗನ್ ವಿಚ್ ರಿಸೀವ್ಸ್ ದ ಪಿಕ್ಚರ್ಸ್ ಅರೌಂಡ್ ಅಸ್, and ear is another receptor which receives the sound, and another one is tongue is another one which receives the taste, and taste is the stimulus, and another one is nose which receives the smell. ಗೊತ್ತಾಗ್ತಿದಿಲ್ಲ? and the last one is skin which is sensitive to the touch, which detect the touch. ಗೊತ್ತಾಗ್ತಿದೆ ಅಲ್ವಾ? ಸೊ ಅವುಗಳನ್ನು ನಾವೀಗ 5 ಸೆನ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಆ 5 ಸೆನ್ಸರ್ಸ್ ಆರ್ಗನ್ಸ್ನ ಏನೇನಂತ ಕರಿತೀವಿ? ಫಸ್ಟ್ ಒನ್ ಫೋಟೋ ರಿಸೆಪ್ಟಾರ್ಸ್ ವಿಚ್ ಇನ್ ದ ಐ ಡಿಟೆಕ್ಟ್ಸ್ ದ ಲೈಟ್, and phonoreceptors, that is sound it detects the sound, that is ear, and olfactory receptors, that is nose, which detects the smell, and gustatory receptors, that is which detects the taste, that is tongue, and tango receptors, that is it detects the touch, that is skin. You know that we have 5 sensory organs. ಅರ್ಥ ಆಗ್ತಿದೆ ಅಲ್ವಾ? So take down the question. What are receptors? Give example. What are receptors? Give example. ಸೊ ನೆಕ್ಸ್ಟು ಮೆಸೇಜನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡಬೇಕಾಗುತ್ತೆ? ಈಗ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗತ್ತೆ. ಸೊ ಯಾರು ರಿಯಾಕ್ಟ್ ಮಾಡ್ತಾರೋ ಅವುಗಳನ್ನು ನಾವೇನಂತ ಕರಿತೀವಿ? ಎಫೆಕ್ಟಾರ್ಸ್ ಅಂತ ಕರಿತೀವಿ. ಮೆಸೇಜನ್ನು ಈಗ ರಿಸೀವ್ ಮಾಡ್ಕೊಂಡಿದ್ದೀವಿ, ರಿಸೆಪ್ಟಾರ್ಸ್ ಮುಖಾಂತರ ರಿಸೀವ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಐರನ್ ಬಾಕ್ಸ್ ಮೇಲೆ ಕೈ ಇಟ್ಟಿದ್ದೀವಿ ನಾವೀಗ, ಬಿಸಿ ಇದೆ ಐರನ್ ಬಾಕ್ಸ್, ಅದ್ರ ಮೇಲೆ ಕೈ ಇಟ್ಟಿದ್ದೀವಿ. ಈಗ ಏನು ಮಾಡಬೇಕು? ರಿಸೀವ್ ಮಾಡ್ಕೊಂಡಿದೆ ಸ್ಕಿನ್. ಈಗ ಟಚ್ ಸೆನ್ಸರಿ ಆರ್ಗನ್ ಮುಖಾಂತರ ರಿಸೀವ್ ಮಾಡ್ಕೊಂಡಿದೆ ಸ್ಕಿನ್ನು, ಟಚ್ನ ಡಿಟೆಕ್ಟ್ ಮಾಡಿದೆ, ಹೀಟ್ ಇದೆ ಅಂತ ಗೊತ್ತಾಗಿದೆ, ಇಟ್ಸ್ ವೆರಿ ಹಾಟ್ ಗೊತ್ತಾಗಿದೆ. ಸೊ ಬ್ರೈನ್ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಅವಾಗ ಈಗ ಏನು ಮಾಡುತ್ತೆ? ಎಫೆಕ್ಟಾರ್ ಏನು ಮಾಡಬೇಕಪ್ಪ ಅಂತ ಅಂದರೆ ಈಗ ಅದಕ್ಕೆ ರಿಯಾಕ್ಟ್ ಮಾಡಬೇಕಲ್ಲ, ನಾವೀಗ ಸಡನ್ನಾಗಿ ಕೈ ತಗೊಬೇಕು ಮೇಲೆ. ಸೊ ಅದನ್ನು ತಗೊಳ್ಳೋವಂಥ ಕೆಲಸ ಯಾರು ಮಾಡ್ತಾರೆ? ನಮ್ಮ ಕೈಯಲ್ಲಿರುವಂಥ ಮಸಲ್ಸ್ ಮಾಡುತ್ತೆ. ಸೊ ಮಸಲ್ಸ್ ಈಸ್ ದ ಎಫೆಕ್ಟಾರ್ಸ್. ಗೊತ್ತಾಗತ್ತಲ್ವ? ಅದನ್ನು ರಿಯಾಕ್ಟ್ ಮಾಡೋಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಯಾರು ಬೇಕು ನಮಗೆ? ನಾವು ಸೆನ್ಸ್ ಆರ್ಗನ್ಸ್ ಮುಖಾಂತರ ರಿಸೀವ್ ಮಾಡಿರುವಂಥ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡಬೇಕಲ್ಲ, ರೆಸ್ಪಾನ್ಸ್ ಮಾಡೋದಕ್ಕೆ ಯಾರು ಬೇಕು ನಮಗೆ? ಮಸಲ್ಸ್ ಬೇಕು. ಸೊ ನಾವೀಗ ನಮ್ಮ ಹಿಂದೆ ಒಂದು ಹಾವು ಬರ್ತಾ ಇದೆ, ನಾವು ಕಣ್ಣಿಂದ ನೋಡಿದ್ದೀವಿ, ಕಣ್ಣು ರಿಸೀವ್ ಮಾಡ್ಕೊಂಡಿದ್ದೆ ಹಾವಿನ ಪಿಕ್ಚರನ್ನು. ಸೊ ನಾವೀಗ ಓಡಬೇಕು ಅಲ್ಲಿಂದ ಅಂತ ಗೊತ್ತಾಗತ್ತೆ ನಮಗೆ, ನಮ್ಮ ಬ್ರೈನ್ ಡಿಸೈಡ್ ಮಾಡುತ್ತೆ. ಅವಾಗ ನಾವು ಕಾಲಿನ ಮಸಲ್ಸ್ ಕೆಲಸ ಮಾಡಬೇಕು. ಅದು ಕಾಲಿನ ಮಸಲ್ಸ್ ಏನೀಗ ಎಫೆಕ್ಟಾರ್ಸ್. ಅರ್ಥ ಆಗತ್ತೆ ಅಲ್ವಾ? ಸೊ ಮಸಲ್ಸ್ಗಳು ಎಫೆಕ್ಟಾರ್ ಆಗಿ ಕೆಲಸ ಮಾಡ್ತವೆ. ಅದಾದಮೇಲೆ ಗ್ಲ್ಯಾಂಡ್ಸ್ಗಳು ಎಫೆಕ್ಟಾರ್ ಆಗಿ ಕೆಲಸ ಮಾಡ್ತವೆ. ಗ್ಲ್ಯಾಂಡ್ಸ್ಗಳು ಅಂದರೆ ಈಗ ನಮ್ಮ ಬಾಯೊಳಗಡೆ ಸಲೈವರಿ ಗ್ಲ್ಯಾಂಡ್ ಅಂತ ಇದೆ. ಸೊ ಅದು ಎಫೆಕ್ಟಾರ್ ಆಗಿ ಕೆಲಸ ಮಾಡುತ್ತೆ. ಹೇಗೆ ನೋಡ್ರಿ, ಈಗ ನಾವು ಒಳ್ಳೆ ಒಂದು ಫುಡ್ನ ನೋಡ್ತೀವಿ. ನಾವು ನಿಮ್ಗೆ ಇಷ್ಟವಾದಂಥ ಫುಡ್ ಯಾವುದೋ ಒಂದು ಜಾಮೂನ್ ನೋಡ್ತೀರಾ, ನಿಮ್ಗೆ ಇಷ್ಟವಾದಂಥದ್ದು ಯಾವುದೋ, ನಿಮ್ಗೆ ಇಷ್ಟವಾದಂಥ ಒಂದು ಫುಡ್ಡನ್ನು ನೋಡ್ತೀರಾ. ನೀವು ನೋಡಿದ ತಕ್ಷಣ ಏನಾಗನ್ಸುತ್ತೆ ನಿಮಗೆ? ಬಾಯಲ್ಲಿ ಸಲೈವರಿ ಗ್ಲ್ಯಾಂಡು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ, ಅದಕ್ಕೆ ರೆಸ್ಪಾನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದು ಎಫೆಕ್ಟಾರ್ ಆಗಿ ಕೆಲಸ ಮಾಡುತ್ತೆ, ಸಲೈವರಿ ಗ್ಲ್ಯಾಂಡ್. ಗೊತ್ತಾಗತ್ತಲ್ಲ? ವಿಚ್ ರೆಸ್ಪಾಂಡ್ ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಥ್ರೂ ದ ಮೋಟರ್ ನರ್ವ್ಸ್. ಎಫೆಕ್ಟಾರು ಅಂದರೆ ಕೆಲಸ ಮಾಡೋದು. ಗೊತ್ತಾಗತ್ತಲ್ವಾ? ಸೊ ಕನ್ಫ್ಯೂಸ್ ಆಗಬಾರ್ದು. ನಿಮ್ಗೆಲ್ಲೇ ಕನ್ಫ್ಯೂಸ್ ಆದ್ರೂ ಈ ಗ್ರೂಪಲ್ಲಿ ನೀವು ಡೌಟ್ಸನ್ನು ಕ್ವೆಶನ್ಸ್ನ ಕೇಳಿ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಬೋದು. ಗೊತ್ತಾಗ್ತಿದೆ ಅಲ್ವಾ? ಸೊ ಮೋಟರ್ ನರ್ವ್ಸ್ನ ಮುಖಾಂತರ ನಿಮಗೆ ಎಫೆಕ್ಟಾರ್ಸ್ಗೆ ಆ ಮೆಸೇಜ್ ಬರುತ್ತೆ. ಸೊ ಎಫೆಕ್ಟಾರ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಈಗ ಸೆನ್ಸರಿ ನರ್ವ್ಸ್ ಅಂದರೆ ಏನು? ಸೆನ್ಸರಿ ನರ್ವ್ಸ್ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ರಿಸೆಪ್ಟಾರ್ಸ್ಗಳು ಅಂದರೆ ಸ್ಕಿನ್, ಐ, ನೋಸ್, ಟಂಗ್, ಇಯರ್ ಎಲ್ಲ ಇದೆ. ಸೊ ಇವುಗಳು ಮೆಸೇಜನ್ನು ರಿಸೀವ್ ಮಾಡ್ಕೊಳುತ್ತೆ. ಇದನ್ನು ತಗೊಂಡೋಗಿ ಬ್ರೈನಿಗೆ ಕೊಡಬೇಕಲ್ಲ, ಸ್ಪೈನಲ್ ಕಾರ್ಡ್ ಮುಖಾಂತರ ಬ್ರೈನಿಗೆ ತಗೊಂಡೋಗಿ ಕೊಡಬೇಕಲ್ಲ. ಬ್ರೈನ್ ಡಿಸೈಡ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಅಂತ. ಬ್ರೈನ್ ಡಿಸೈಡ್ ಮಾಡಿ ಆಮೇಲೆ ಎಫೆಕ್ಟಾರ್ಸ್ಗೆ ಮೆಸೇಜನ್ನು ಕಳಿಸುತ್ತೆ. ಸೊ ತಗೊಂಡೋಗಿ ಕೊಡೋರು ಯಾರು? ಸೆನ್ಸರಿ ಆರ್ಗನ್ಸಿಂದ
ನೋಸಿಂದ ಇದು ಬ್ಯಾಡ್ ಸ್ಮೆಲ್ಲೋ ಗುಡ್ ಸ್ಮೆಲ್ಲೋ ಅಂತ ನೋಸ್ ಡಿಟೆಕ್ಟ್ ಮಾಡುತ್ತೆ ಸ್ಮೆಲ್ಲನ್ನು. ಆದರೆ ನೋಸಿಂದ ಬ್ರೈನಿಗೆ ಹೋಗ್ಬೇಕಾ? ನಾವು ಐರನ್ ಬಾಕ್ಸ್ ಮೇಲೆ ಟಚ್ ಮಾಡಿದ ತಕ್ಷಣ ಬಿಸಿ ಇರುತ್ತೆ, ಆ ಬಿಸಿ ಇದೆಯೋ ಅದು ತಣ್ಣಗಿದೆಯೋ ಅಂತ ಮೆಸೇಜ್ ಬ್ರೈನ್ ರಿಸೀವ್ ಮಾಡ್ಕೊಳುತ್ತೆ. ಸ್ಕಿನ್ ಏನೋ ರಿಸೀವ್ ಮಾಡ್ಕೊಳ್ತು, ಬಟ್ ಆ ಮೆಸೇಜ್ ಬ್ರೈನ್ ತನಕ ಹೋಗ್ಬೇಕಾ? ಬ್ರೈನ್ ಡಿಸೈಡ್ ಮಾಡೋದು ಅದು ಬಿಸಿ ಇದೆಯೋ ತಣ್ಣಗಿದೆಯೋ, ಏನು ಮಾಡಬೇಕು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಬ್ರೈನ್. ಸೊ ಹಾಗಾಗಿ ಆ ಮೆಸೇಜು ಸ್ಕಿನ್ನಿಂದ ಬ್ರೈನ್ ತನಕ ಹೋಗೋದು ಯಾರ ಮುಖಾಂತರ? ಹೋಗೋಕ್ಕೆ ಒಂದು ನರ್ವ್ಸ್ ಬೇಕಲ್ಲ, ಒಂಥರ ಫೋನ್ ಕನೆಕ್ಷನ್, ಲ್ಯಾಂಡ್ ಲೈನ್ ಇದ್ದಂಗೆ ಇದು, ಗೊತ್ತಾಗತ್ತಾ? ನಾವು ಮಾತಾಡ್ತಾ ಇರೋದು ವೈರ್ ಮುಖಾಂತರ ಪಾಸ್ ಆಗುತ್ತೆ. ಈಗೆಲ್ಲ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ವೈರ್ಲೆಸ್ ಇದಲ್ಲ ನಾನು ಹೇಳ್ತಾ ಇರೋದು, ಲ್ಯಾಂಡ್ ಲೈನ್. ನಾವು ಮಾತಾಡ್ತಾ ಇರೋದು ವೈರ್ ಮುಖಾಂತರನೇ ಕನೆಕ್ಷನ್ ಇರುತ್ತೆ. ನಾವು ಒಂದು ಊರಿಂದ ಇನ್ನೊಂದು ಊರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ, ವೈರೇ ಕನೆಕ್ಟ್ ಆಗಿರುತ್ತೆ. ಆ ಥರ ಇಲ್ಲಿ ಸೆನ್ಸರಿ ನರ್ವ್ಸು ರಿಸೆಪ್ಟಾರ್ಸಿಂದ ನಾವು ಸ್ಕಿನ್ನ ಟಚ್ ಮಾಡ್ತಿದ್ದಂಗೆ ಅಲ್ಲಿಂದ ಬ್ರೈನ್ ತನಕ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ ಇರುವಂಥ ನರ್ವ್ಸ್ನ ನಾವಿಲ್ಲಿ ಏನಂತ ಕರಿತೀವಪ್ಪ ಅಂದರೆ ಸೆನ್ಸರಿ ನರ್ವ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದಲ್ವ? ಆರ್ ದ ನರ್ವ್ಸ್ ವಿಚ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ದ ರಿಸೆಪ್ಟಾರ್ಸ್, ದಟ್ ಇಸ್ ಸೆನ್ಸ್ ಆರ್ಗನ್ಸ್, ಟು ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ಗೆ ತಗೊಂಡೋಗಿ ಕೊಡುತ್ತೆ. ನೋಡಿ, ಇದೊಂಥರ ಎಷ್ಟು ಚೆನ್ನಾಗಿದೆ ಇದು. ಈಗ ಬ್ರೈನಿಗೆ ಹೋಗಿದೆ ಇನ್ಫಾರ್ಮೇಷನ್ನು. ನಾನೇನೋ ಅವಾಗಲೇ ಹೇಳಿಬಿಟ್ಟೆ, ಎಫೆಕ್ಟರ್ ಏನು ಕೆಲಸ ಮಾಡುತ್ತೆ? ಕೈ ತಕ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಮಸಲ್ಸಿಗೆ ಅಂತ. ಆದರೆ ಬ್ರೈನಿಂದ ಮಸಲ್ಸಿಗೆ ಮೆಸೇಜ್ ಬರಬೇಕಲ್ಲ ಮತ್ತೆ. ಸೊ ಆ ಮೆಸೇಜ್ ತಗೊಂಡು ಬರುವಂಥ ಕೆಲಸ ಯಾರು ಮಾಡ್ತಾರೆ? ಬ್ರೈನಿಂದ. ರಿಸಲ್ಟ್ ಈಗ ಹೋಗಿದೆ ಎಕ್ಸಾಮು, ಅಂದರೆ ಕೈ ಇಟ್ಟಿದ್ದೀವಿ, ಏನು ಅಂತ ಮೆಸೇಜ್ನ ಸೆನ್ಸರಿ ರಿಸೆಪ್ಟರ್ ರಿಸೀವ್ ಮಾಡ್ಕೊಂಡಿದೆ, ಸೆನ್ಸರಿ ನರ್ವ್ಸ್ ಅದನ್ನು ತಗೊಂಡೋಗಿ ಬ್ರೈನಿಗೆ ಕೊಟ್ಟಿದೆ, ಅದು ವ್ಯಾಲ್ಯೂಯೇಷನ್ ಮಾಡಿ ಈಗ ಏನು ಮಾಡಬೇಕು, ನಾನು ಕೈ ಅಲ್ಲೇ ಇಟ್ಕೊಬೇಕು ಅಥವಾ ತೆಗಿಬೇಕು ಅಂತ ಎಫೆಕ್ಟಾರ್ಸಿಗೆ ಮೆಸೇಜನ್ನು ಕಳಿಸ್ಬೇಕು. ಮೆಸೇಜನ್ನು ತಗೊಂಡೋಗಿ ಕೊಡೋರು ಯಾರು? ಎಫೆಕ್ಟಾರ್ಸಿಗೆ ತಗೊಂಡೋಗಿ ಕೊಡೋರು ಯಾರು? ಈಗ ಅಂದರೆ ಕೆಲಸ ಮಾಡೋದು, ಕೈ ತೆಗಿಬೇಕು ಅಲ್ಲೇ ಇಟ್ಕೊಳ್ಬೇಕು ಅಂತ ಮಸಲ್ಸ್ ಹೇಳುತ್ತೆ, ಅಂದರೆ ಮಸಲ್ಸ್ ಮಾಡುತ್ತೆ ಆ ಕೆಲಸನ. ಎಫೆಕ್ಟಾರ್, ಆ ಮಸಲ್ಸನ್ನು ನಾವು ಎಫೆಕ್ಟಾರ್ ಅಂತ ಕರಿತೀವಿ. ಅಲ್ಲಿಗೆ ಬ್ರೈನಿಂದ ಮೆಸೇಜನ್ನು ತಗೊಂಡೋಗಿ ಕೊಡೋರು ಯಾರು? ದಟ್ ಈಸ್ ಮೋಟಾರ್ ನರ್ವ್ಸ್. ಸೊ ಮೋಟಾರ್ ನರ್ವ್ಸ್ ಆರ್ ದ ನರ್ವ್ಸ್ ವಿಚ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಟು ದ ಎಫೆಕ್ಟಾರ್ಸ್, ದಟ್ ಈಸ್ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಸೊ ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ವಾಟ್ ಐ ಎಕ್ಸ್ಪ್ಲೈನ್ ಟುಡೇ. ಸೊ ದಟ್ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಈ ರಿಸೆಪ್ಟರ್ಸ್, ಎಫೆಕ್ಟರ್ಸ್, ಸೆನ್ಸರಿ ನರ್ವ್ಸ್ ಆ್ಯಂಡ್ ಮೋಟರ್ ನರ್ವ್ಸ್ ಹೇಗೆ ಕಂಬೈಂಡ್ ಆಗಿ ಕೆಲಸ ಮಾಡ್ತೀವಿ, ಇದನ್ನೇ ನಾವು ನೋಡ್ರಿ ಒಂದಕ್ಕೊಂದು ಯಾವ ರೀತಿ ಕಂಬೈಂಡ್ ಆಗಿ ಕೆಲಸ ಮಾಡ್ತವೆ. ರಿಸೆಪ್ಟಾರ್ಸ್, ಎಫೆಕ್ಟಾರ್ಸ್, ಸೆನ್ಸರಿ ನರ್ವ್ಸ್ ಆ್ಯಂಡ್ ಮೋಟರ್ ನರ್ವ್ಸ್ ನೋಡ್ರಿ, ಒಂದಿಲ್ಲ ಅಂದ್ರೂ ಕೆಲಸ ಆಗಲ್ಲ ಅಲ್ಲಿ. ಸೊ ಇದನ್ನೇ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ವಾಟ್ ಆರ್ ರಿಸೆಪ್ಟಾರ್ಸ್? ಗಿವ್ ಎಕ್ಸಾಂಪಲ್ ಕ್ವಶನ್ ಬರ್ಕೊಂಡ್ರಿ. ನೆಕ್ಸ್ಟು ವಾಟ್ ಆರ್ ಎಫೆಕ್ಟಾರ್ಸ್? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಕ್ವಶನು, ವಾಟ್ ಆರ್ ಸೆನ್ಸರಿ ನರ್ವ್ಸ್? ಆ್ಯಂಡ್ ಒನ್ ಮೋರ್ ಕ್ವಶನ್ ಇಸ್ ವಾಟ್ ಆರ್ ಮೋಟಾರ್ ನರ್ವ್ಸ್? So in the next class we will, so this is about today's lesson. In the next class we will discuss deeply about the nervous system. Nervous system ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ, ನೀಟಾಗಿ ಓದೋಣ, ತಿಳ್ಕೊಳ್ಳೋಣ. ಓಕೆನಾ? ನರ್ವಸ್ ಸಿಸ್ಟಮ್ ಹೇಗಿದೆ, ಅದು ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ನರ್ವಸ್ ಸಿಸ್ಟಮಲ್ಲಿರುವಂಥ ಪಾರ್ಟ್ಸ್ಗಳ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದು, ಗೊತ್ತಾಗ್ತಿದೆ ಅಲ್ವಾ? ಅದು ಹೇಗೆ ಕೆಲಸ ಮಾಡುತ್ತೆ ಇನ್ನೂ ಡೀಟೈಲ್ ಆಗಿ ನಾವು ನೀಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು.